ಒಳಿಪ್ಪವು ಮೂರು ಪಾದಗಳವನಿಯೊಳಗಿಹದೊಂದು ಈ ವಿಧ ಕವಿಭಿರೀಡಿತ ಕರೆಸುವ ಚತುಷ್ಪಾತು ತಾನೆಂದು. ಇವನ ಪಾದ ಚತುಷ್ಟಯಗಳನುಭವಕ್ಕೆ ತಂದು ನಿರಂತರದಿ ಉದ್ಧವನ ಸಖ ಸರ್ವಾಂತರಾತ್ಮಕನೆಂದು ಸ್ಮರಿಸುತ್ತಿರು. ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ 19. ದಿವಿಯೊಳಿಪ್ಪವು ಮೂರು ಪಾದಗಳವನಿಯೊಳಗಿಹುದೊಂದು ಈ ವಿಧ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಚತುಷ್ಪಾತ್ ಎಂದೆನಿಸುವ ಶ್ರೀಹರಿಯ ಮಹಾತ್ಮೆಯನ್ನು ಹೇಳುತ್ತಾರೆ. ದಿವಿ ಎಂದರೆ ಸ್ವರ್ಗಸ್ಥಾನ, ಬ್ರಹ್ಮಾಂಡದ ಹೊರಗೆ ವೈಕುಂಠ, ಅನಂತಾಸನ, ಶ್ವೇತದೀಪ ಎಂಬ ಮುಕ್ತ ಧಾಮತ್ರಯಗಳಲ್ಲಿ ಶ್ರೀ ಪರಮಾತ್ಮನ ಮೂರು ಪಾದಗಳು, ಅಂದರೆ ಅವನ ಅಂಶವು ಇರುವುದು. ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ರೂಪ ಒಂದು, ಅನಂತಾಸನದಲ್ಲಿ ಶೇಷಶಾಹಿಯಾದ ಪದ್ಮನಾಭ ರೂಪ ಒಂದು ಮತ್ತು ಶ್ವೇತದ್ವೀಪಗತ ವಾಸುದೇವ ರೂಪ ಒಂದು, ಅಂತೂ ಮೂರು ಸ್ವರೂಪಾಂಶ ರೂಪಗಳು. ಅವನಿಯಲ್ಲಿ ಅಂದರೆ ಈ ಭೂಮಿಯಲ್ಲಿ ಇನ್ನೊಂದು ಪಾದ ಅಂದರೆ ಭಿನ್ನಾಂಶವಾದ ಜಗತ್ತು. ಈ ನಾಲ್ಕು ಭಗವದ್ರೂಪಗಳಿಂದ ವಿರಾಜಮಾನನಾಗಿರುವ ಶ್ರೀ ಪರಮಾತ್ಮನಿಗೆ ಜ್ಞಾನಿಗಳು ಕವಿಗಳು ಚತುಷ್ಪಾತ್ ಎಂದು ಕರೆಯುವರು. ಇದಕ್ಕೆ ಪ್ರಮಾಣ ತ್ರಿಪಾದಸ್ಯಾಮೃತ ದಿವಿಹಿ, ಇದು ಪುರುಷ ಸೂಕ್ತ ವಾಕ್ಯ. ಮತ್ತು ಅನಂತಾಸನ ವೈಕುಂಠ ನಾರಾಯಣ ಏಷು ಲೋಕೇಶು ವಸಂತೀತಿ ಭಾವ, ಇದು ಶ್ರೀಮದ್ ಭಾಗವತದಲ್ಲಿದೆ. ಕವಿಭಿರೀಡಿತನಾದ ಕಮಲದಳಾಯತಾಕ್ಷನ ಪಾದ ಚತುಷ್ಟಯಗಳನ್ನು ಸದಾಕಾಲಕ್ಕೂ ಸ್ಮರಿಸುತ್ತಾ ಧ್ಯಾನೋಪಾಸನಾದಿಗಳಿಂದ ಮನಸ್ಸಿಗೆ ತಂದುಕೊಳ್ಳಬೇಕು. ಉದ್ಧವನಿಗೆ ಮಿತ್ರನಾದ ಶ್ರೀ ಪರಮಾತ್ಮನು ಸರ್ವಜೀವರ ಅಂತರ್ಯಾಮಿಯಾಗಿದ್ದಾನೆಂದು ಜ್ಞಾನಾನುಸಂಧಾನದಿಂದ ತಿಳಿದು ಅವನನ್ನು ಸದಾ ಸ್ಮರಿಸುತ್ತಿರಬೇಕು. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದ್ಯಾಸ್ಯಾಮೃತಂ ದಿವಿ ಎಂಬ ಶ್ರುತಿ ಪಾದೋಸ್ಯ ಸರ್ವಭೂತಾನಿ ಪುಂಸ್ಕೃತಿ ಸ್ಥಿತಿ ವಿದೋ ವಿದುಹು ಮತ್ತು ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧೋಧಾಯಿ ಮೂರ್ಧಸ್ಸು ಇಷ್ಟಬಾಹ್ಯಮಿದಂ ಕೃಚ್ಛ್ನಮೇಕಾಂಶ ಸ್ಥಿತೋ ಜಗತ್ ಎಂಬ ಭಾಗವತ ಮತ್ತು ಗೀತಾರ್ಥದ ಇಲ್ಲಿ ಜಗನ್ನಾಥದಾಸಾರ್ಯರು ವಿವರಿಸಿದ್ದಾರೆ. ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.